ಲೋಕಸಭಾ ಚುನಾವಣೆಯ ಮತದಾನ ಸಮೀಪಿಸ್ತಾ ಇರುವಾಗ ದಕ್ಷಿಣ ಕನ್ನಡ ಲೋಕಸಭಾ ಅಖಾಡ ಬಿಜೆಪಿಗೆ ಎಷ್ಟೊಂದು ಕಠಿಣ ಆಗ್ತಿದೆ ಅಂದ್ರೆ ಸ್ವತಃ ಪ್ರಧಾನಿ ಮೋದಿಯವರೇ ಬಂದರೂ ಬಿಜೆಪಿಯ ಕಷ್ಟ ದೂರ ಆಗ್ತಾ ಇಲ್ಲ. 33 ವರ್ಷಗಳ ಬಳಿಕ ಬಿಜೆಪಿಗೆ ಎದುರಾಗಿರುವ ಆತಂಕವನ್ನ ದೂರ ಮಾಡಲು ಮೋದಿಯವರಿಂದಲೂ ಸಾಧ್ಯವಾಗಿಲ್ಲ. ಮೋದಿಯವರು ಬಂದು ರೋಡ್ ಶೋ ನಡೆಸಿದ್ರೂ ಬಿಜೆಪಿಗೆ ಮೈಲೇಜ್ ಸಿಕ್ಕಿಲ್ಲ. ಅದು ನಿನ್ನೆಯ ಮೋದಿ ರೋಡ್ ಶೋನಲ್ಲೂ ಸ್ಪಷ್ಟವಾಗಿ ಗೋಚರ ಆಗಿದೆ. ನಿನ್ನೆ ಮಂಗಳೂರು ನಗರದಲ್ಲಿ ಪ್ರಧಾನಿ ಮೋದಿಯವರು ರೋಡ್ ಶೋ ನಡೆಸಿದ್ರು. ರೋಡ್ ಶೋ ಮೂಲಕ ದಕ್ಷಿಣ ಕನ್ನಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಮತ್ತು ಉಡುಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪರ ಮತಯಾಚನೆ ಮಾಡಿ ಇಬ್ಬರನ್ನೂ ಸೋಲಿನಿಂದ ಪಾರು ಮಾಡಲು ಪ್ರಯತ್ನಿಸಿದ್ರು. ಆದರೆ ಮೋದಿ ಪ್ರಯತ್ನ ಫಲ ಕೊಟ್ಟಂತಿಲ್ಲ. ಯಾಕಂದ್ರೆ ಮಂಗಳೂರಿನ ಮೋದಿ ರೋಡ್ ಶೋ ನಿರೀಕ್ಷಿಸಿದಷ್ಟು ಸಕ್ಸಸ್ ಆಗಿಲ್ಲ. ಅಲ್ಲಿ ಜನರು ದೊಡ್ಡ ಸಂಖ್ಯೆಯಲ್ಲಿ ಇರಲಿಲ್ಲ. ಅಬ್ಬರ ಆರ್ಭಟಗಳು ಇರಲಿಲ್ಲ, ಆವೇಶಗಳು ಇರಲಿಲ್ಲ, ಘೋಷಣೆಗಳು ಇರಲಿಲ್ಲ. ಮೋದಿಯವರು ಟಾಟಾ ಮಾಡಿದ್ರು, ಜನರು ಕೈ ಬೀಸಿದ್ರು ಅಷ್ಟೇ. 60,000 ಜನರು ಸೇರಿದ್ರು ಎಂದು ಬಿಜೆಪಿ ಹೇಳ್ತಾ ಇದೆ. ಆದರೆ ಇಂಟೆಲಿಜೆನ್ಸ್ ವರದಿ ಪ್ರಕಾರ ಮೋದಿ ರೋಡ್ ಶೋಗೆ ಸೇರಿದ್ದು 20ರಿಂದ 25,000 ಜನ ಅಷ್ಟೇ. ಅಲ್ಲಿಗೆ ಮಂಗಳೂರಿನ ಮೋದಿ ರೋಡ್ ಶೋ ಅಟ್ಟರ್ ಫ್ಲಾಪ್ ಆಗೋಗಿದೆ ಅಂತಾನೆ ಹೇಳ್ಬಹುದು. ಅಸಲಿಗೆ ಮಂಗಳೂರಿನಲ್ಲಿ ಮೋದಿ ಸಮಾವೇಶ ನಿರ್ಧಾರ ಆಗಿತ್ತು. ಆದರೆ ಸಮಾವೇಶ ನಡೆಸಿದರೆ ಜನ ಬರಲ್ಲ ಎಂಬ ವರದಿ ಸಿಕ್ಕಿದ್ರಿಂದ ಮೋದಿ ಸಮಾವೇಶದ ಬದಲಿಗೆ ರೋಡ್ ಶೋ ಆಯೋಜಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಸಮಾವೇಶ ನಡೆಸಿದರೆ ಜನ ಸೇರಲ್ಲ, ಅದರ ಬದಲು ಮೋದಿ ರೋಡ್ ಶೋ ನಡೆಸಿದರೆ ಮಂಗಳೂರಿನ ಲಕ್ಷಾಂತರ ಜನರು ಸೇರಬಹುದು ಎಂಬ ನಿರೀಕ್ಷೆ ಬಿಜೆಪಿಯಲ್ಲಿತ್ತು. ಅದಕ್ಕಾಗಿಯೇ ಕಾಸರಗೋಡಿನಲ್ಲಿ ನಡೆಯಬೇಕಿದ್ದ ಮೋದಿ ರೋಡ್ ಶೋ ಅನ್ನ ಮಂಗಳೂರಿಗೆ ಶಿಫ್ಟ್ ಮಾಡಲಾಗಿತ್ತು ಎಂದು ತಿಳಿದು ಬಂದಿದೆ. ಅಲ್ಲದೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಕಾಸರಗೋಡು ಜಿಲ್ಲೆಯ ಲಕ್ಷಾಂತರ ಜನರನ್ನ ಸೇರಿಸುವ ಪ್ಲಾನ್ ಕೂಡ ಬಿಜೆಪಿ ಮಾಡಿತ್ತು. ಆದರೆ ಬಿಜೆಪಿಯ ಯೋಜನೆಗಳೆಲ್ಲ ನೆಲಕ್ಕೆಚ್ಚಿದ್ದು ನಿನ್ನೆಯ ಮೋದಿ ರೋಡ್ ಶೋ ಫ್ಲಾಪ್ ಆಗೋಗಿದೆ. ಇದರಿಂದಾಗಿ ಬಿಗ್ ಹಿಟ್ ಆಗುವ ರೋಡ್ ಶೋ ಮಾಡುವ ಕನಸಿನಲ್ಲಿದ್ದ ಬಿಜೆಪಿಗೆ ತೀವ್ರ ಹಿನ್ನಡೆಯಾಗಿದೆ. ಬಿಜೆಪಿ ಭದ್ರಕೋಟೆಯಲ್ಲಿ ಬಿಜೆಪಿಯ ಶಕ್ತಿ ಇಷ್ಟೇನಾ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಮಂಗಳೂರಿನ ರೋಡ್ ಶೋನಲ್ಲಿ 69,000 ಜನ ಸೇರಿದ್ರು ಎಂದು ಬಿಜೆಪಿ ಹೇಳಿಕೊಳ್ತಾ ಇದೆ. ಆದರೆ ಬಿಜೆಪಿ ಹೇಳುವಷ್ಟು ಜನರು ಸೇರಿರಲಿಲ್ಲ. ಜನರು ಕಡಿಮೆ ಸಂಖ್ಯೆಯಲ್ಲಿದ್ರು. ಇಂಟೆಲಿಜೆನ್ಸ್ ರಿಪೋರ್ಟ್ 20ರಿಂದ 25,000 ಜನ ಅಂತ ಹೇಳಿದೆಯಂತೆ. ಈ ವರದಿ ವಾಸ್ತವಕ್ಕೆ ಹತ್ತಿರವಾಗಿದೆ. ಯಾಕಂದ್ರೆ ಮೋದಿ ರೋಡ್ ಶೋ ವೇಳೆ ರಸ್ತೆಗಳು ಖಾಲಿ ಇದ್ದು, ಅಷ್ಟಗಲದ ಬ್ಯಾರಿಕೇಡ್ ಆಚೆ ಒಂದು ಸಾಲಿನಷ್ಟೇ ಜನರು ಸೇರಿದ್ರು. ಅದು ಬಿಟ್ಟು ಗೋಧಿ ಮೀಡಿಯಾಗಳು ಹೇಳುವ ತರ ಜನರು ಕಿಕ್ಕಿರಿದು ಸೇರಿರಲಿಲ್ಲ. ಕುದ್ರೋಳಿ ದೇಗುಲದ ದಸರಾ ಮೆರವಣಿಗೆ ಹೋಗುವಾಗ ಯಾವ ರೀತಿ ಜನರು ಕಿಕ್ಕಿರಿದು ಸೇರ್ತಾರೋ ಆ ರೀತಿ ಜನ ಕಿಕ್ಕಿರಿದು ಸೇರಿರಲಿಲ್ಲ. ಜನ ಆರಾಮವಾಗಿ ಸ್ಪೇಸ್ ತಗೊಂಡು ನಿಂತಿದ್ರು. ಅಲ್ಲದೆ ಖಾಲಿ ಜಾಗಗಳು ಬೇಕಾದಷ್ಟಿದ್ದವು. ಕೆಲವು ಆಯಕಟ್ಟಿನ ಜಾಗದಲ್ಲಿ ಮಾತ್ರ ಬಿಜೆಪಿ ಜನರನ್ನ ಗುಂಪಾಗಿ ಸೇರಿಸಿತ್ತು. ಅದನ್ನೇ ವಿಡಿಯೋ ಮಾಡಿ ದೊಡ್ಡ ಜನಸಾಗರ ಎಂಬಂತೆ ಬಿಜೆಪಿ ಈಗ ಬಿಂಬಿಸ್ತಾ ಇದೆ. ಆದರೆ ನಿರ್ದಿಷ್ಟ ಜಾಗಗಳನ್ನ ಹೊರತುಪಡಿಸಿದರೆ ಉಳಿದ ಕಡೆ ದಾರಿಯುದ್ದಕ್ಕೂ ಜನರ ಸಂಖ್ಯೆ ಕಡಿಮೆ ಇತ್ತು. ಬಿಜೆಪಿ ಕಾರ್ಯಕರ್ತರ ಗುಂಪು ಆ ಜಾಗಗಳನ್ನ ತುಂಬುವ ಕಸರತ್ತು ಮಾಡಿದ್ದು ಕಣ್ಣಿಗೆ ಕಾಣ್ತಾ ಇತ್ತು. ಮೋದಿಯವರ ಗಾಡಿ ಮುಂದೆ ಹೋಗ್ತಾ ಇದ್ದಂತೆ ಹಿಂಬದಿಯಿಂದ ಕಾರ್ಯಕರ್ತರ ಗುಂಪು ಮುಂದಕ್ಕೆ ಚಲಿಸ್ತಾ ಇತ್ತು. ಬಿಜೆಪಿ ನಾಯಕರು ಏನೇ ಲೆಕ್ಕ ಹೇಳಿದ್ರು ನಿರೀಕ್ಷಿತ ಪ್ರಮಾಣದಲ್ಲಿ ಜನರು ಮೋದಿ ರೋಡ್ ಶೋನಲ್ಲಿ ಸೇರಿರಲಿಲ್ಲ ಅನ್ನೋದು ಸತ್ಯ. ಮೋದಿ ರೋಡ್ ಶೋ ಮೆಗಾ ಹಿಟ್ ಆಗಬೇಕೆಂದು ಬಿಜೆಪಿ ಪ್ಲಾನ್ ಮಾಡಿ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕಾಸರಗೋಡು ಜಿಲ್ಲೆಗಳಿಂದ ಜನರನ್ನ ಕರೆದುಕೊಂಡು ಬಂದಿತ್ತು. ಅದಕ್ಕೆ ಬೇಕಾದಷ್ಟು ಬಸ್ ಬುಕ್ ಮಾಡಿದ್ರು. ಆದರೆ ಬಂದ ಬಸ್ಗಳಲ್ಲಿ ಅರ್ಧಂಬರ್ಧ ಜನರಿದ್ದರು. ಕೆಲವು ಬಸ್ಗಳಲ್ಲಿ 3-4 ಜನರಷ್ಟೇ ಇದ್ದಿದ್ದು ಕಂಡು ಬಂದಿದೆ. ಇನ್ನು ಕಾಸರಗೋಡಿನ ಅಭ್ಯರ್ಥಿ ಅಶ್ವಿನಿ ಅವರ ಕಡೆಯಿಂದಲೇ ಹೆಚ್ಚಿನ ಜನ ಬಂದಿದ್ರು. ಆದರೆ ಕೇರಳದಿಂದ ಬಂದ ಜನ ಸೇರಿದ್ರೆ ದಕ್ಷಿಣ ಕನ್ನಡ ಲೋಕಸಭೆಗೆ ಏನೇನು ಪ್ರಯೋಜನ ಇಲ್ಲ ಅಂತ ಬಿಜೆಪಿಯವರಿಗೂ ಗೊತ್ತಿದೆ.
ವಾಸ್ತವ ಏನಂದ್ರೆ ಬಿಜೆಪಿಯ ಭದ್ರಕೋಟೆ ಎಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡಕ್ಕಿಂತ ಬೇರೆ ಜಿಲ್ಲೆಯ ಜನರೇ ರೋಡ್ ಶೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಮಂಗಳೂರು ನಗರದ ಜನರು ಮೋದಿ ರೋಡ್ ಶೋನಲ್ಲಿ ಹೆಚ್ಚಾಗಿ ಇರಲಿಲ್ಲ. ರೋಡ್ ಶೋನಲ್ಲಿದ್ದವರಲ್ಲಿ 3% ಜನರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರಲ್ಲ. ಅವರು ಅಕ್ಕಪಕ್ಕದ ಕ್ಷೇತ್ರದ ಮತದಾರರು. ಇದರಿಂದ ಬ್ರಿಜೇಶ್ ಚೌಟಾಗೆ ಯಾವುದೇ ಲಾಭ ಇಲ್ಲ ಎಂದು ಎನ್ನಲಾಗ್ತಾ ಇದೆ. ಪ್ರಧಾನಿ ಬಂದಿದ್ದಾರೆ ಎಂಬ ಕಾರಣಕ್ಕೆ ಅವರನ್ನ ನೋಡಲು, ಟಾಟಾ ಮಾಡಲು, ಫೋಟೋ ವಿಡಿಯೋ ಮಾಡಲು ತುಂಬಾ ಜನ ಸೇರ್ತಾರೆ. ಹಾಗೆ ಮಂಗಳೂರಲ್ಲೂ ಬಿಜೆಪಿ ಮತದಾರದಲ್ಲದವರು ಮೋದಿಯವರನ್ನ ಕಣ್ತುಂಬಿಕೊಳ್ಳಲು ಸೇರಿದ್ರು. ಹೀಗಾಗಿ ಮೋದಿ ರೋಡ್ ಶೋನಿಂದ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಆಗಿಲ್ಲ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ. ಬಿಜೆಪಿಯ ಒಂದಷ್ಟು ನಾಯಕರು ಈಗ ಮೋದಿ ರೋಡ್ ಶೋ ಸಕ್ಸಸ್ ಆಗಿದೆ ಎಂದು ಹೇಳ್ತಿರಬಹುದು. ಆದರೆ ಬಿಜೆಪಿಗೆ ನೆಲೆಯೇ ಇಲ್ಲದ ಕೇರಳ, ತಮಿಳುನಾಡಿನಲ್ಲೂ ಮೋದಿ ರೋಡ್ ಶೋ ನಡೆಸಿದರೆ ಇದಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಹೀಗಿರುವಾಗ ಮಂಗಳೂರಿನಲ್ಲಿ ಮೋದಿ ರೋಡ್ ಶೋ ಫಲಪ್ರದವಾಗಿಲ್ಲ ಅಂತ ಬಿಜೆಪಿ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಮೋದಿ ರೋಡ್ ಶೋ ಫೇಲ್ ಆಗಿರುವುದು ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಸೋಲಿನ ಸೂಚನೆ ಎಂಬ ಚರ್ಚೆಗಳು ನಡೀತಾ ಇದೆ. ದಕ್ಷಿಣ ಕನ್ನಡದ ಜನರು ಈಗಾಗಲೇ ಬದಲಾವಣೆಗೆ ರೆಡಿಯಾಗಿರೋದ್ರಿಂದ ಮೋದಿ ರೋಡ್ ಶೋ ಕೂಡ ವರ್ಕೌಟ್ ಆಗಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಮೋದಿಯವರು ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರೂ ಬಿಲ್ ಅವರು ಈ ಸಲ ಬಿಜೆಪಿಗೆ ಕೈ ಕೊಡುವ ಮುನ್ಸೂಚನೆಗಳು ಕಂಡು ಬರ್ತಾ ಇದೆ. ನಿನ್ನೆಯ ಮೋದಿ ರೋಡ್ ಶೋನಲ್ಲಿ ಬಿಲ್ ಅವರು ಕಡಿಮೆ ಸಂಖ್ಯೆಯಲ್ಲಿದ್ದರು ಎಂಬ ಮಾಹಿತಿ ಇದೆ. ಚುನಾವಣೆಗಾಗಿ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವವರಿಗಿಂತ ನಾರಾಯಣ ಗುರುಗಳು ಸ್ಥಾಪಿಸಿದ ದೇವಸ್ಥಾನವನ್ನ ಮುನ್ನಡೆಸ್ತಾ ಇರುವ ವ್ಯಕ್ತಿಯ ಪರ ಬಿಲ್ ಅವರು ಗಟ್ಟಿಯಾಗಿ ನಿಂತಿರುವ ಚಿತ್ರಣ ದಕ್ಷಿಣ ಕನ್ನಡದಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಮೋದಿ ಮಂಗಳೂರಿಗೆ ಇನ್ನೊಮ್ಮೆ ಬಂದರೂ ಚೌಟ ಅವರಿಗೆ ಲಾಭ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಮಂಗಳೂರಿನ ಮೋದಿ ರೋಡ್ ಶೋ ವಿಫಲ ಆಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅಲೆಯ ಮುಂದೆ ಮೋದಿಯ ಅಲೆ ಮಂಕಾದಂತೆ ಕಂಡು ಬರ್ತಾ ಇದೆ.